ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಇವತ್ತು ಪನ್ನೀರ್ ಫ್ರೈನ ಮಾಡಕ್ಕೆ ಹೊರಟಿದ್ದೀವಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಾವಿಲ್ಲಿ ಬಳಸ್ಕೊಳ್ತಾ ಇರೋದು. ಅಲ್ಲಿ ನಾನು 1/4 kg ಆಗೋಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಆ ಪನ್ನೀರ್ಗೆ ಬೇಕಾಗುವಂತಹ ಮಸಾಲೆನ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಫ್ಲೋರ್ 2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಮೈದಾ, ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಹಾಗೆ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಮೊಸರು, ಹಾಗೆ ನೀರು, ಕಬಾಬ್ ಪೌಡ್ರು ಇದಿಷ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಳಿ ಇಷ್ಟಪಡೋರು ನಿಂಬೆಹಣ್ಣು ಕೂಡ ಹಾಕೋಬೋದು, ಬಟ್ ಇಲ್ಲಿ ನಾನು ನಿಂಬೆಹಣ್ಣು ಬಳಸ್ತಾ ಇಲ್ಲ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರನ್ನ ತೊಗೊಂಡು ಇದರೊಳಗಡೆ ಅಂದರೆ ನೀಟಾಗಿ ಕೋಟಿಂಗ್ ಮಾಡ್ಕೊಬೇಕು. ಇದನ್ನು ಒಂದು 10 to 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ಸೊ ಮ್ಯಾರಿನೇಟ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂದರೆ ಆ ಪನ್ನೀರ್ಗೆ ಇಟ್ಕೊಳ್ಳುತ್ತೆ ಅಂತ ಕಾರಣ ಸ್ವಲ್ಪ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ಒಳ್ಳೆಯದು. ರೆಸ್ಟೋರೆಂಟಲ್ಲಿ ತಿಂದಿರೋ ಅಷ್ಟೇ ರುಚಿಯಾಗಿ ಈ ಒಂದು ಫ್ರೈ ಸಿಗುತ್ತೆ ನಿಮಗೆ. ಈ ಒಂದು ಪನ್ನೀರ್ ಫ್ರೈ ನಿಜವಾಗ್ಲೂ ನೀವು ಒಂದ್ಸಲಿ ಮಾಡಿದ್ರೆ ಮತ್ತೆ ಮತ್ತೆ ಮನೇಲಿ ಮಾಡ್ಕೊಳ್ತೀರಾ. ರೆಸ್ಟೋರೆಂಟ್ಗಳಲ್ಲಿ ಅಮೌಂಟು ಜಾಸ್ತಿ, ಹಾಗೆ ಅನ್ಹೆಲ್ತಿ ಫುಡ್ನ ತಿನ್ನೋ ಬದಲು ನೀವು ಮನೆಯಲ್ಲೇ ಈಸಿಯಾಗಿ ಈ ರೀತಿ ಮಾಡ್ಕೋಬಹುದು. ಡೆಫಿನೆಟ್ಲಿ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಯೂಶ್ವಲಿ ಬಜ್ಜಿ ಮಾಡ್ಕೊಳ್ತಿರಲ್ಲ, ಬಜ್ಜಿ ಬದಲು ಇದನ್ನು ಕೂಡ ಆವಾಗವಾಗ ಒಂದೊಂದ್ಸತಿ ಆಲ್ಟರ್ನೇಟಿವ್ ಡೇಸಲ್ಲಿ ಟ್ರೈ ಮಾಡಬಹುದು. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ರೆಡಿ ಆಗದೆ. ಇದು ಮ್ಯಾರಿನೇಟ್ ಆಗಿದೆ. ಇನ್ನೇನು ಬನ್ನಿ ಬಾಣಲಿ ಬಿಸಿ ಇಟ್ಬಿಟ್ಟು ಎಣ್ಣೆಗೆ ಹಾಕೋಣ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ಒಂದು ಪನ್ನೀರ್ ಕ್ಯೂಬ್ಸ್ನ ಹಾಕಿ. ನನಗಿಲ್ಲಿ ಸ್ವಲ್ಪ ಕಾದಿರೋ ಎಣ್ಣೆ ಅಂದರೆ ಭಯ, ಸೊ ಹಾಗಾಗಿ ನಾನು ಚೂರು ಹಿಂದು ಮುಂದೆ ನೋಡಿಕೊಂಡು ಒಂದೊಂದೇ ಬಿಡ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಗೊತ್ತಿರೋರಾದರೆ ಬೇಗ ಈ ಕ್ಯೂಬ್ಸ್ನ ಹಾಕ್ಬೋದು. ಆಹಾ, ನೋಡ್ತಾ ಇದ್ದೀರಲ್ಲ ಮೇಲೆ ಕ್ರಿಸ್ಪಿ ಹಾಗೆ ಒಳಗೆ ಸಾಫ್ಟ್ ಆಗಿರುವಂತಹ ಪನ್ನೀರ್ ಫ್ರೈ ರೆಡಿ ಆಯಿತು ಅಂತಲೇ ಹೇಳ್ಬೋದು. ನೀವು ಕೂಡ ಟೇಸ್ಟ್ ಮಾಡಿ ಮನೆಯವ್ರಿಗೆ ಕೂಡ ಕೊಡಿ, ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್.